ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಬಿಗಿನರ್ಸು ಈಸಿಯಾಗಿ ಹಾಕ್ಕೊಳ್ಳೋ ಥರ ಒಂದು ಸಿಂಪಲ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಡೈಮಂಡ್ ಶೇಪು ಮತ್ತು ಒಂದು ಫ್ಲವರ್ ಡಿಸೈನ್ ಇರೋ 2 ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತಿಲ್ಲಿ ನಾನು 11 ನಂಬರ್ ಇರೋ ನೀಡಲ್ ತೊಗೊಂಡಿದ್ದೀನಿ. ಯೂಶಲಿ ಎಲ್ಲರೂ 10 ನಂಬರ್ದೇ ತೊಗೋತಾರೆ. ನಾನಿಲ್ಲಿ ಮಿಸ್ ಆಗಿತ್ತು, ಸಿಕ್ಕಿಲ್ಲ ಅಂದ್ಬಿಟ್ಟು 11 ತೊಗೊಂಡಿದ್ದೀನಿ. ಮತ್ತು 6 ಎಳೆ ದಾರ ತೊಗೊಂಡಿದ್ದೀನಿ. ಪಲ್ಲು ಯಾವ ಕಲರ್ ಇದೆಯೋ ಅದೇ ಕಲರ್ ದಾರ ತೊಗೊಂಡಿದ್ದೀನಿ ನಾನು. ಜಸ್ಟ್ ಬೇಸ್ ಅಷ್ಟೇ ಅಲ್ವಾ, ಹಾಗಾಗಿ ಡಿಫ್ರೆಂಟ್ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೇಮ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಆಪೋಸಿಟ್ ಕಲರ್ ಇಷ್ಟ ಆದರೆ ಆಪೋಸಿಟ್ ಕಲರ್ ಯೂಸ್ ಮಾಡಿ. ನೆಕ್ಸ್ಟು ತೋರಿಸ್ತಾ ಇದ್ದೀನಲ್ಲ, ಆ ಥರ ಸೀರೆಗೆ 2 ಸಲ ಲಾಕ್ ಮಾಡಿಕೊಂಡು ನಂತರ 4 ಚೈನ್ ಹಾಕ್ಬಿಟ್ಟು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ ನಂತರ ನೀಡಲ್ ಈಚೆ ತೆಗೆದುಬಿಟ್ಟು ಡೈಮಂಡ್ ಶೇಪು ಮತ್ತು ಅದರೊಳಗಡೆ ಫ್ಲವರ್ ಇರೋ ಬೀಡನ್ನ ಸೇರಿಸ್ಕೊಂಡು 2 ಒಟ್ಟಿಗೆ ತಗೊಂಡು ಸೂಜಿನಲ್ಲಿ ಸೇರಿಸ್ಕೊಂಡು ಅದನ್ನು ಥ್ರೆಡ್ ಒಳಗಡೆ ಸೇರಿಸಿ ಬೀಡ್ಗಷ್ಟೇ ಫಸ್ಟು ಲಾಕ್ ಮಾಡ್ಕೋಬೇಕಾಗುತ್ತೆ. ಬೀಡ್ಗಷ್ಟೇ ಲಾಕ್ ಮಾಡಿಬಿಟ್ಟು ನಂತರ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ನೋಡಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಆ ಥರ ಲಾಕ್ ಮಾಡ್ಕೊಬೇಕು. ನಂತರ ಸೇಮ್ ಫಸ್ಟ್ಗೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ವಲ್ಲ, ಅದೇ ಥರ 4 ಚೈನ್ ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು. ಮತ್ತು ನೀಡಲ್ ಹೊರಗೆ ತೆಗೆದು ಡೈಮಂಡ್ ಶೇಪಿನ ಬೀಡ್ ಒಳಗಡೆ ಫ್ಲವರ್ ಶೇಪಿನ ಬೀಡನ್ನ ಇನ್ಸರ್ಟ್ ಮಾಡಿ 2 ಒಟ್ಟಿಗೆ ಸೇರಿಸ್ಬಿಟ್ಟು ನೀಡಲ್ನ ಬೀಡ್ ಒಳಗಡೆ ಸೇರಿಸ್ಬೇಕು. ಬೀಡ್ ಒಳಗಡೆ ಸೇರಿಸ್ಬಿಟ್ಟು ದಾರದೊಳಗಡೆ ನೀಡಲ್ ಹಾಕ್ಕೊಂಡು ಹೊರಗಡೆ ತೆಕ್ಕೊಂಡು ಬೀಡ್ಗೆ ಲಾಕ್ ಮಾಡಬೇಕು. ಫಸ್ಟ್ ಮಾಡಿದ್ವಲ್ಲ ಅದೇ ಥರ ಸೇಮ್ ಮಾಡಬೇಕಾಗುತ್ತೆ. ನಂತರ ಬಟ್ಟೆಗೆ ಲಾಕ್ ಮಾಡಬೇಕು. ನೆಕ್ಸ್ಟ್ ಸೇಮ್ ಪ್ರೊಸೀಜರು, 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು ಸೇಮ್. ಸೀರೆ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ. ಒಂದು ಟೈಮ್ ಬೀಡ್ ಹಾಕೋದು, ಫಸ್ಟು ಡೈಮಂಡ್ ಶೇಪಿನ ಬೀಡ್ ತೊಗೊಳ್ಳೋದು, ಅದರಲ್ಲಿ ಫ್ಲವರ್ ಶೇಪಿನ ಬೀಡ್ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ಗೆ ಲಾಕ್ ಮಾಡಿ ಅದನ್ನು ಸೀರೆಗೆ ಲಾಕ್ ಮಾಡೋದು. ನೆಕ್ಸ್ಟು 4 ಚೈನ್ ಹಾಕ್ಕೊಂಡು ಸೀರೆಗೆ ಲಾಕ್ ಮಾಡೋದು, ಮತ್ತು ಬೀಡ್ ಸೇರಿಸ್ಕೊಳ್ಳೋದು. ಇದೇ ಥರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ಸಿಂಪಲ್ಲಾಗಿ ಒಂದು ಹಾಫ್ ಆನ್ ಅವರ್ 1 ಅವರಲ್ಲೆಲ್ಲ ಸೀರೆ ಪೂರ್ತಿ ಫಿನಿಶೇ ಆಗೋಗ್ಬಿಡುತ್ತೆ. ನೋಡಿ ನಾನು ಅದೇ ಥರ ಫುಲ್ಲು ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಬೀಡ್ ಹಾಕಾದ್ಮೇಲೆ ಲಾಸ್ಟ್ ನನಗೆ 4 ಚೈನ್ ಹಾಕೋಷ್ಟು ಸ್ಪೇಸ್ ಇದೆ. ಅದರಲ್ಲಿ 4 ಚೈನ್ ಹಾಕ್ಬಿಟ್ಟು ನಾನು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು, ಲಾಸ್ಟಲ್ಲೂ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಸೀರೆಗೆ ಲಾಕ್ ಮಾಡಿ 2 ಸಲ ಚೈನ್ ಹಾಕ್ಕೊಂಡು ದಾರ ಹೊರಗೆ ತೆಗೆದು ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಜಸ್ಟ್ ಬೇಸ್ ಡಿಸೈನು, ಆದರೆ ನೋಡೋದಕ್ಕೆ ಮಾತ್ರ ಸಖತ್ ಗ್ರ್ಯಾಂಡಾಗಿ ಕಾಣುತ್ತೆ ಬೀಡ್ಸ್ ಈ ಥರ ಇರೋದ್ರಿಂದ. ನೋಡಿ ನಾನು ಕುಚ್ಚು ಹಾಕಿದ್ದೀನಿ ಸ್ವಲ್ಪ. ನೆಕ್ಸ್ಟ್ ಕಂಟಿನ್ಯೂ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು 187 ದಾರ ತೊಗೊಂಡಿದ್ದೀನಿ. 2 ಕಲರ್ ತೊಗೊಂಡಿದ್ದೀನಿ, ಒಂದು ಯೆಲ್ಲೋ ಒಂದು ಬ್ಲೂ. 187 ದಾರ ತೊಗೊಂಡು ಕಾರ್ಡ್ಬೋರ್ಡಿಗೆ ಸುತ್ತಬಿಟ್ಟು ಅದನ್ನು ಕಟ್ ಮಾಡಿ ಒಂದು ಸೈಡ್ ಗ್ಲೂ ಹಚ್ಚಿದ್ದೀನಿ. ಗ್ಲೂ ಹಚ್ಚಿರೋದನ್ನ ಮೇಲಿಂದ ಹಾಕಿಬಿಟ್ಟು ಕೆಳಗೆ ಎಳ್ಕೊಂಡು ಮತ್ತೆ ಮೇಲೆ ಫೋಲ್ಡ್ ಮಾಡ್ಕೊಬೇಕು. ತೋರಿಸ್ತಾ ಇದ್ದೀನಲ್ಲ ಆ ಥರ. ನೆಕ್ಸ್ಟು ಸೂಜಿನಲ್ಲಿ ಗೋಲ್ಡ್ ಕಲರ್ ಜರಿ ಥ್ರೆಡ್ ಸೇರಿಸ್ಕೊಂಡಿದ್ದೀನಿ. 2 ಎಳೆ ತೊಗೊಂಡಿದ್ದೀನಿ. ಅದನ್ನು ಮೇಲಿಂದ ಚುಚ್ಚಿ ಕೆಳಗೆ ತೆಕ್ಕೊಳ್ಳೋದು. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಲಾಕ್ ಮಾಡ್ಕೊಬೇಕು. ನೀವು ಥ್ರೆಡ್ಡಲ್ಲೇ ಟೈ ಮಾಡ್ಕೋಬೋದು, ಆದರೆ ಬಿಗಿನರ್ಸ್ಗೆ ಸೂಜಿನಲ್ಲಿ ಮಾಡೋದು ಈಸಿ ಆಗುತ್ತೆ. ನನಗೂ ಸಹ ಸೂಜಿನಲ್ಲಿ ಮಾಡೋದೇ ಈಸಿ, ಹಾಗಾಗಿ ನಾನು ಇದನ್ನೇ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಸಿಂಪಲ್ಲಾಗಿ ಆಗೋಗುತ್ತೆ. ಒಂದು 4 ಟೈಮ್ಸ್ ಇಲ್ಲ 5 ಟೈಮ್ಸ್ ಆ ಥರ ಸುತ್ತಿ ಟೈ ಮಾಡಿಕೊಂಡ್ರೆ ಸಾಕು. ಬಿಚ್ಚೋಗೋದಿಲ್ಲ, ಮತ್ತು ಗ್ಲೂ ಹಚ್ಚೋದೇನು ಬೇಕಿಲ್ಲ. ನಾವು ಕುಚ್ಚು ಎಷ್ಟು ಕಟ್ ಮಾಡ್ತೀವೋ ಅಷ್ಟುದ್ದ ಜರಿ ಥ್ರೆಡ್ನೂ ಕಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟು ಅದೇ ಥರ ಬ್ಲೂ ಕಲರ್ ಮಾಡ್ತಾಯಿದ್ದೀನಿ. ಸೇಮ್ 2 ಕಲರು 187 ತೊಗೊಂಡಿದ್ದೀನಿ. ನೋಡಿ ಫೋಲ್ಡ್ ಮಾಡಿಬಿಟ್ಟು ತೋರಿಸೋದ್ನಲ್ಲ ಆ ಥರ ಹಿಂದೆ ನೋಡಿ ಅದೇ ಲೆವೆಲ್ಗೆ ಇದನ್ನು ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಂತರ ಇದನ್ನು ಅದೇ ಥರ ಸೂಜಿನಲ್ಲಿ ಟೈ ಮಾಡ್ಕೊಳ್ಳೋದು. ಒಂದು 4 to 5 ಟೈಮ್ಸ್ ಮಾಡಬೇಕು. ಮಾಡಿಬಿಟ್ಟು ಮತ್ತೆ ಮೇಲಿಂದ ಸೂಜಿನ ಕುಚ್ಚಿನ ದಾರ ಇರುತ್ತಲ್ಲ ಅದರೊಳಗಡೆ ಸೇರಿಸ್ಬಿಟ್ಟು ಕೆಳಗೆ ತೆಕ್ಕೊಬೇಕು. ನೋಡಿ ಈ ಥರ ತೆಕ್ಕೊಂಡು ಹಿಂದಿಂದು ಅಳತೆ ಏನು ಬರುತ್ತೋ ಅದೇ ಲೆವೆಲಿಗೆ ಕಟ್ ಮಾಡಿದ್ರೆ
ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಆಗಿಬಿಡುತ್ತೆ. ನೋಡಿ ನಾನು ಅದೇ ಥರ ಎಲ್ಲ ಮಾಡಿದ್ದೀನಿ. ಲಾಸ್ಟಲ್ಲಿ ಇನ್ನೊಂದಿದೆ, ಒಂದು ಯೆಲ್ಲೋ ಒಂದು ಬ್ಲೂ, ಅದೇ ಥರ ಮಾಡ್ಕೊಂಡು ಬಂದಿದ್ದೀನಿ ನಾನು. ನಿಮಗೆ ಯಾವ ಥರ ಬೇಕು, 3 ಯೆಲ್ಲೋ 3 ಬ್ಲೂ ಇಲ್ಲ 2 ಆ ಥರ ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ಹಾಕೊಬೋದು. ನಾನು ಜಸ್ಟ್ 1 ಅಷ್ಟೇ ಹಾಕಿದ್ದೀನಿ. ಸೀರೆನಲ್ಲಿ ಏನು ಕಾಂಬಿನೇಷನ್ ಇರುತ್ತೋ ಅದು ಸಹ ಮಾಡ್ಕೊಬೋದು. ಇಲ್ಲಿ 2 ಕಲರ್ ಅಷ್ಟೇ ಇದೆ, ಒಂದು ಬ್ಲೂ ಒಂದು ಯೆಲ್ಲೋ. ನಾನು ಅಷ್ಟೇ ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ನಾವು ಕುಚ್ಚು ಹಾಕಿ ದಾರ ಕಟ್ ಮಾಡಿರ್ತೀವಲ್ವ, ಅದನ್ನು ಸ್ವಲ್ಪ ಗ್ಲೂ ಹಚ್ಬಿಟ್ರೆ ಹಿಂದೆ ಕಾಣೋದಿಲ್ಲ, ಹಾಗೆ ಬಿಚ್ಚೋಗುತ್ತೇನೋ ಭಯನೂ ಇರೋದಿಲ್ಲ, ಸೇಫ್ಟಿಯಾಗಿರುತ್ತೆ. ನೋಡಿ ಫಿನಿಶ್ ಆಗಿದೆ ಫುಲ್ಲು. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ಹಾಕ್ಕೋಬೋದು. ಬಟ್ ನೋಡೋದಕ್ಕೆ ಮಾತ್ರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಯಾರಾದರೂ ಬಿಗಿನರ್ಸು ಟ್ರೈ ಮಾಡೋರಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ, ನೀಟಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.